ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪೂರ್ಣಿಮಾ ಕೆ. ಮೂರ್ತಿ, ಅಂದ್ರೆ ಕೃಷ್ಣಮೂರ್ತಿಯವರು. ಅವರು ಡೈರೆಕ್ಟರ್ ಅಂಡ್ ಚೀಫ್ ಕನ್ಸಲ್ಟೆಂಟ್ ಆಫ್ ಪ್ರಜ್ಞಾ ಕುಟೀರ, ಅ ಯುನಿಕ್ ಆಯುರ್ವೇದಿಕ್ ಪಂಚಕರ್ಮ ರಿಜುವಿನೇಷನ್ ಸೆಂಟರ್ ಇನ್ ಮೈಸೂರು. ಅಷ್ಟೇ ಅಲ್ಲ, ಅವ್ರದೇ ಆದಂಥ ಅಭಿಜ್ಞಾ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಆಯುರ್ವೇದ ಅಂಡ್ ಯೋಗ ಅಂತ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆ ಯೋಗವನ್ನು ಕೂಡ ಅವರು ಕಲಿಸ್ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಅವರು ಪ್ರೊಫೆಸರ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಫ್ ಕಾವೇರಿ ಆಯುರ್ವೇದಿಕ್ ಕಾಲೇಜ್. ಅದಲ್ಲದೆ ಅವರು ಸುಮಾರು ರಿಸರ್ಚ್ ಪೇಪರ್ಗಳನ್ನು ಪಬ್ಲಿಷ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಅವರು ನಮಗೆ ಎಷ್ಟೋ ಜನರು ತಾವು ಸುಂದರಿಯಾಗಿರ್ಬೇಕು, ಒಳ್ಳೆ ಫಿಗರ್ ಇರಬೇಕು ಅಂತ ಅನ್ಕೊಂಡಿರ್ತಾರೆ. ಆದರೆ ಸಣಕಲ್ ಕಡ್ಡಿಗಳಾಗಿರ್ತಾರೆ. ಎಷ್ಟು ಬ್ರೆಸ್ಟ್ ಡೆವಲಪ್ ಆಗಬೇಕು ಅಷ್ಟು ಆಗಿರೋದಿಲ್ಲ. ತುಂಬ ದುಃಖ ಪಡ್ತಾ ಇರ್ತಾರೆ. ಯಾಕಂತಂದ್ರೆ ಬೇರೆಯವ್ರದ್ದೆಲ್ಲ ಫಿಗರ್ ನೋಡಿ ಇವ್ರಿಗೆ ಒಂಥರ ಮನಸ್ಸಿಗೆ ನೋವಾಗ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನ ಜೊತೆಗೆ ಮಿಕ್ಕಿದ್ದನ್ನ ಕೂಡ ತಿಳಿಸ್ಕೊಡಕ್ ಬಂದಿದ್ದಾರೆ. ಅವರನ್ನ ಸ್ವಾಗತಿಸೋಣ. ನಮಸ್ಕಾರ ಪೂರ್ಣಿಮಾ ಅವರೇ. ನಮಸ್ತೆ ಮೇಡಮ್. ಈಗ ಟೀನೇಜರ್ಸು ಎಷ್ಟು ಡೆವಲಪ್ ಆಗಬೇಕು ಅಂದರೆ ಪ್ಯೂಬರ್ಟಿ ಆದಮೇಲೆ ಅಷ್ಟು ಡೆವಲಪ್ಮೆಂಟ್ ಆಗಿರೋದಿಲ್ಲ. ಅಂಥವರಿಗೆ ನೀವು ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡಿ. ಪ್ಯೂಬರ್ಟಿನಲ್ಲಿ ಸಾಮಾನ್ಯವಾಗಿ ಬ್ರೆಸ್ಟ್ ಡೆವಲಪ್ಮೆಂಟ್ ಪ್ರಾರಂಭ ಆದ್ರೂ ಕೂಡ ಅಟ್ ದ ಏಜ್ ಆಫ್ ಮೆನಾರ್ಕ್ ಆರ್ ಜಸ್ಟ್ ಬಿಫೋರ್ ಮೆನಾರ್ಕ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ ದ ಬ್ರೆಸ್ಟ್ ಆಗೋದು ಪ್ರೆಗ್ನೆನ್ಸಿನಲ್ಲಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದ್ರೂ ಕೂಡ ಒಂದು ಸಾಧಾರಣವಾಗಿ ಎಲ್ರಿಗೂ ಒಂದು ಪರ್ಟಿಕ್ಯುಲರ್ ಶೇಪ್ ಅಂತ ಒಂದಿರುತ್ತೆ. ಇಷ್ಟು ಮಟ್ಟಕ್ಕೆ ಶರೀರದ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಇರಬೇಕು, ಅವ್ರಿಗೊಂದು ಒಳ್ಳೆ ಫಿಗರ್ ಇರ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಕೆಲವು ಹೆಣ್ಮಕ್ಳಲ್ಲಿ ಏನಾಗಿರುತ್ತೆ, ಅವರ ಬ್ರೆಸ್ ತುಂಬಾ ಪುಟ್ಟದಾಗಿರುವಂತದ್ದು, ಅದೇ ಕೆಲವು ಸತಿ ಅವರ ಸೆಲ್ಫ್ ಕಾನ್ಫಿಡೆನ್ಸಿಗೆ ಧಕ್ಕೆ ಆಗುವಂತ ಒಂದು ಪರಿಸ್ಥಿತಿ ಇರುತ್ತೆ. ಹೀಗಿರುವಾಗ ಏನೇನೋ ಟ್ರೈ ಮಾಡೋದು ಎಲ್ಲ ಬೇರೆ ಬೇರೆ ಒಂದು ಹಾರ್ಮ್ಫುಲ್ ವೇಸ್ ಅನ್ನ ಟ್ರೈ ಮಾಡೋದಕ್ಕಿಂತ ಮನೆಯಲ್ಲಿ ಮಾಡಿಕೊಳ್ಳುವಂತಹ ಕೆಲವು ಮಸಾಜಸ್ ಅನ್ನ ನಾನು ಇವತ್ತು ಹೇಳ್ಕೊಡ್ತೇನೆ. ಅದನ್ನ ನಿಯಮಿತವಾಗಿ ಮಾಡ್ತಾ ಬರ್ಬೇಕು. ಮತ್ತು ಎಲ್ಲದಕ್ಕಿಂತ ಮೊದಲಾಗಿ ಅವರಿಗೆ ಸರಿಯಾದ ನ್ಯೂಟ್ರಿಷನ್ ಇರಬೇಕು, ಸರಿಯಾದ ಆಹಾರವನ್ನು ಪುಷ್ಟಿಯಾಗುವಂತಹ ಆಹಾರ ತಗೊಳ್ಬೇಕು. ಮತ್ತು ನೀವು ಹೇಳಿದ ಹಾಗೆ ಅವರು ಒಂದು ಎಕ್ಸರ್ಸೈಸ್ ರೊಟೀನ್ ಮತ್ತು ಯೋಗ ಇಟ್ಕೊಂಡಾಗ ಏನಾಗುತ್ತೆ, ಎಲ್ಲಿ ಯಾವ ತರ ಬಾಡಿ ಟೋನ್ ಆಗ್ಬೇಕು, ಎಲ್ಲಿ ಯಾವ ಶೇಪ್ ಹೇಗಿರ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ದೇಹ ಅದನ್ನ ನಿರ್ಧರಿಸುತ್ತಾ ಹೋಗುತ್ತೆ. ಹಾಗಾಗಿ ಅದು ಬಹಳ ಮುಖ್ಯ. ಹೊರಗಡೆಯಿಂದ ಹಚ್ಚುವಂಥದ್ದು, ಬೇರೆ ಬೇರೆ ಚಿಕಿತ್ಸೆಗಳನ್ನ ಮಾಡುವಂಥದ್ದು ಬೇರೆದಾದ್ರೆ, ಇಂಜೆಕ್ಷನ್ಗಳನ್ನ ತಗೊಳ್ತಾರೆ, ಹಾರ್ಮೋನ್ಗಳನ್ನ ತಗೊಳ್ತಾರೆ, ಇದ್ ಮಾಡೋದು ಅದೆಲ್ಲ ಕೂಡ ಸೈಡ್ ಎಫೆಕ್ಟ್ ಇರುತ್ತೆ. ಹೌದು, ಖಂಡಿತವಾಗಿ. ಹಾಗಾಗಿ ಮನೆಯಲ್ಲೇ ಉಪಯೋಗಿಸಬಹುದಾದಂತಹ ಮೆಂತ್ಯ, ನಮ್ಮ ಅಡಿಗೆ ಮನೆಯಲ್ಲಿ ಮೆಂತ್ಯ ಇರುತ್ತೆ. ಈ ಮೆಂತ್ಯವನ್ನ ಒಂದು ಹಿಡಿಯಷ್ಟು ಮೆಂತ್ಯವನ್ನ ರಾತ್ರಿ ನೆನೆ ಹಾಕ್ಬಿಡುವಂಥದ್ದು. ಅದನ್ನ ಬೆಳಿಗ್ಗೆ ನಮ್ಮ ಮಿಕ್ಸಿಯಲ್ಲಿ ಅದನ್ನ ಚೆನ್ನಾಗಿ ನುಣ್ಣಗೆ ರುಬ್ಬಿಬಿಟ್ಟು ಅದನ್ನ ಬ್ರೆಸ್ಸಿಗೆ ಮಸಾಜ್ ಮಾಡಿದ್ರು ಸಾಕು, ಬ್ರೆಸ್ಸಿನ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ನಂಬ್ತೀರಾ ನೀವೆಲ್ಲ? ಎಷ್ಟು ಸುಲಭವಾದ ಒಂದು ಇದು. ಬಿಕಾಸ್ ಮೆಂತ್ಯದಲ್ಲಿ ಇರುವಂತಹ ಒಂದು ಪ್ರಾಪರ್ಟೀಸ್ ಏನಿದೆ ಅದು ಬ್ರೆಸ್ಟಿನ ಡೆವಲಪ್ಮೆಂಟ್ ನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಇಷ್ಟೇ ಅಲ್ಲದೆ ಈ ಎಳ್ಳೆಣ್ಣೆ, ಮನೆಯಲ್ಲಿ ಎಳ್ಳೆಣ್ಣೆ ಇರುತ್ತೆ, ಸೆಸಮಿ ಆಯಿಲ್, ಅದಕ್ಕೆ ಒಂದು 4 ಭಾಗ ಎಳ್ಳೆಣ್ಣೆಗೆ 2 ಭಾಗ ತುಪ್ಪವನ್ನ, ಅಂದ್ರೆ 4 ಚಮಚ ಎಳ್ಳೆಣ್ಣೆಗೆ 2 ಚಮಚ ತುಪ್ಪ ಮತ್ತು 1 ಚಮಚದಷ್ಟು ಹರಳೆಣ್ಣೆ, ತುಪ್ಪ, ಹರಳೆಣ್ಣೆ ಮತ್ತು ಎಳ್ಳೆಣ್ಣೆ, ಈ ಮೂರನ್ನು ಬೆರೆಸಿ, ಹರಳು ಬರುತ್ತಲ್ಲ, ಹರಳೆಣ್ಣೆ ಅಂತ ಬರುತ್ತೆ, ಕ್ಯಾಸ್ಟರ್ ಆಯಿಲ್ ಅಂತ ಕರಿತೀವಲ್ಲ, ಕ್ಯಾಸ್ಟರ್ ಆಯಿಲ್, ಈ ಮೂರನ್ನು ತಗೊಂಡು ಸ್ವಲ್ಪ ಬೆಚ್ಚಗ್ ಮಾಡ್ಕೊಂಡು ಅದರಿಂದ ಬ್ರೆಸ್ಟ್ ಅನ್ನ ಮಸಾಜ್ ಮಾಡ್ತಾ ಹೋಗ್ಬೇಕು. ಇದನ್ನ ಒಂದು 10 ನಿಮಿಷಗಳ ಕಾಲ ನಿತ್ಯ ಸರ್ಕ್ಯುಲರ್ ಫ್ಯಾಷನ್ ನಲ್ಲಿ ಮಸಾಜಸ್ ಮಾಡೋದ್ರಿಂದ ಕೂಡ ಬ್ರೆಸ್ಟ್, 2 ಬ್ರೆಸ್ಟ್ ಒಂದೇ ಸೈಜ್ಗೆ ಒಂದೇ ಶೇಪ್ ನಲ್ಲಿ ಇರುತ್ತೆ. ಮತ್ತು ಅವು ಎಷ್ಟಿರ್ಬೇಕೋ ಆ ಸೈಜ್ಗೆ ಬಂದು, ಆ ವಯಸ್ಸಿಗೆ ಏನ್ ಸೈಜ್ ಇರ್ಬೇಕೋ ಅದಕ್ಕೆ ಬಂದು ನಿಂತ್ಕೊಳ್ತವೆ. ಅದೇ ರೀತಿ ಶತಾವರಿ ಅಂತ ಹೇಳಿ ಒಂದು ಹರ್ಬ್ ಇದೆ, ನೀವೆಲ್ಲ ಕೇಳಿರ್ತೀರಿ.
ಹಲವು ಮಕ್ಕಳ ಬೇರು ಅಂತಾನು ಕರೀತಾರೆ. ಅದರ ಚೂರ್ಣವನ್ನು ಕೂಡ ಅದು ಸಿಕ್ಕುತ್ತೆ ಔಷಧಿ ಅಂಗಡಿಗಳಲ್ಲಿ. ಏನ್ ಶತಾವರಿ ಹೆಸರು? ಚೂರ್ಣ ಅಂತ ಸಿಗ್ತದೆ. ಶತಾವರಿ. 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 ಹಾ, ಶತಾವರಿ ಅನ್ನೋ ಹೆಸರೇ ಬಹಳ ಮುದ್ದಾಗಿದೆ. ಶತ ಅಂದ್ರೆ 100 ಅಂತ, 100. ವರಿ ಅಂದರೆ ಮದುವೆ ಆಗುವಂತವಳು ಅಂತ. ಈಗ ವರ, ವರಿ, ವರ ಅಂದ್ರೆ ಹುಡುಗ, ಹುಡುಗ. ವರಿ ಅಂದ್ರೆ ಹೌದು. ಮದುವೆ ಆಗುವವಳು ಅಂತ. ವರಿ ಅಂದ್ರೆ WORRY, ವರಿ ಅಲ್ಲ. ವರಿ ಅಲ್ಲ ಅಲ್ಲ. ಇದು ವರವನ್ನ ವರಿಸುವಂತ ವರಿ. ವರಿ ಅಂದ್ರೆ ಶತಾವರಿ ಅನ್ನುವಂತಹ ಒಂದು ಮೂಲಿಕೆಯನ್ನ ಬಳಸಿದಂತಹ ಹೆಣ್ಮಗಳು, ಶಿ ಈಸ್ ಫರ್ಟೈಲ್ ಟು ಹ್ಯಾವ್ 100 ಚಿಲ್ಡ್ರನ್ ಅನ್ನೋ ಒಂದು ದೃಷ್ಟಿಯಲ್ಲಿ, ಅಂದ್ರೆ ಶಿ ಇಸ್ ಫರ್ಟೈಲ್. ಗಾಂಧಾರಿ ತರ ಆಗ್ಬಿಡ್ತಾರೆ ಅಂತ. ಅದಕ್ಕೋಸ್ಕರ ಆ ಬೇರಿಗೆ ಆ ಹೆಸರಿದೆ. ಶತಾವರಿ ಚೂರ್ಣಕ್ಕೆ ಒಂದು 4 ಚಮಚ ತುಪ್ಪವನ್ನ ಬೆರೆಸಿ ಅದರಿಂದ ಕೂಡ ಬ್ರೆಸ್ಟ್ ಅನ್ನ ಮಸಾಜ್ ಮಾಡೋದ್ರಿಂದ ಅದರ ಸೈಜು, ಶೇಪ್ ಎರಡು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತೆ ಅಷ್ಟೇ ಅಲ್ಲ, ಕೆಲವ್ರಿಗೆ ಸ್ಯಾಗಿಂಗ್ ಇರುತ್ತೆ, ಬ್ರೆಸ್ಟ್ ಸ್ಯಾಗಿಂಗ್ ಇರುತ್ತೆ, ಅನ್ಈವನ್ನೆಸ್ ಇರುತ್ತೆ. ಎಡ ಬ್ರೆಸ್ಟ್ಗೂ ಬಲ ಬ್ರೆಸ್ಟ್ಗೂ ಸೈಜ್ ಡಿಫ್ರೆನ್ಸ್ ಇರುತ್ತೆ. ವ್ಯತ್ಯಾಸ ಆಗಿರುತ್ತೆ. ಹೌದು ಹೌದು. ಇಂಥ ಒಂದು ಸಂದರ್ಭದಲ್ಲಿ ಕೂಡ ಈ ನಾನು ಹೇಳಿದಂತಹ ಔಷಧಿಗಳು ಅಥವಾ ಎಣ್ಣೆ ಮತ್ತು ತುಪ್ಪದ ಕಾಂಬಿನೇಷನ್ ಏನಿದೆ, ಇದನ್ನ ಮಸಾಜ್ ಮಾಡೋದ್ರಿಂದ ಅವು ಈವನ್ ಸೈಜ್ಗೆ ಬರ್ತಾ ಹೋಗುತ್ತೆ. ಇದು ಆಮೇಲೆ ಈಗ ಇದು ನೀವು ಬ್ರೆಸ್ಟ್ ಯುವತಿಯರು ಪ್ಯೂಬರ್ಟಿಗೆ ಬಂದ್ಮೇಲೆ ಅಂತ ಹೇಳಿದ್ರೆ, ಆಮೇಲೆ ಡೆಲಿವರಿ ಆದ್ಮೇಲೆ ಏನಾಗುತ್ತೆ, ಹೊಟ್ಟೆ ಮೇಲೆ ಸ್ಟ್ರೈ ಬರುತ್ತೆ ಲೈನ್ ಲೈನ್ ಆಗಿ. ಸೊ ಅದು ಒಂದೊಂದ್ಸಲ ಸೀರೆನ ಸರಿಯಾಗಿ ಉಟ್ಕೊಡದೆ ಇದ್ದಾಗ ಕಂಡಾಗ ಒಂಥರ ಆತಂಕ ಆಗುತ್ತೆ. ಆ ಸ್ಟ್ರೈಗಳನ್ನ ಕಡಿಮೆ ಮಾಡಕ್ಕೆ ಏನಾದ್ರೂ ಇದೆನಾ? ಹೌದು ಮ್ಯಾಮ್, ಮಾಡ್ಬೋದು. ನಮ್ಮ ಸ್ಕಿನ್ ಏನಾಗುತ್ತೆ, ಪ್ರೆಗ್ನೆನ್ಸಿನಲ್ಲಿ ಇಟ್ ಸ್ಟ್ರೆಚಸ್ ಆಗಿರುತ್ತೆ, ತುಂಬಾ ಸ್ಟ್ರೆಚ್ ಆಗಿರುತ್ತೆ. ಹೌದು, ತುಂಬಾ ಸ್ಟ್ರೆಚ್ ಆಗುವಂತಹ ಒಂದು ಆರ್ಗನ್ ಅಂತ ಹೇಳಿದ್ರೆ ಸ್ಕಿನ್ನೇನೆ. ಮತ್ತೆ ಅದರಲ್ಲಿರುವಂತಹ ಒಂದು ಕೊಲಾಜಿನ್ ಇರ್ಬೋದು, ಮತ್ತೆ ಆ ಮ್ಯಾಟ್ರಿಕ್ಸ್ ಕಡಿಮೆ ಆಗತ್ತೆ, ಕಡಿಮೆ ಆಗ್ಬಿಡುತ್ತೆ. ಕಡಿಮೆ ಆಗಿ ಸ್ಟ್ರೈ ಅಂತ ಒಂಥರ ಸಿಲ್ವರಿ ಲೈನ್ಸ್ ಡೆವಲಪ್ ಆಗ್ಬಿಡುತ್ತೆ ಸ್ಕಿನ್ ನಲ್ಲಿ. ಇದು ವಾಪಸ್ಸು ಅದೇ ಸೈಜ್ಗೆ ಬಂದಾಗ್ಲೂ ಕೂಡ ಇದು ಹಾಗೆ ಉಳ್ಕೊಂಡು, ನೀವ್ ಹೇಳಿದ ಹಾಗೆ ಹುಟ್ಟಾಗ ಅಂತ ಸಂದರ್ಭದಲ್ಲಿ ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಇದಕ್ಕೆ ಕೂಡ ಆಯುರ್ವೇದದಲ್ಲಿ ಈ ಎಳ್ಳೆಣ್ಣೆ ಮತ್ತು ತುಪ್ಪ ಹಾಗೂ ಕ್ಯಾಸ್ಟರ್ ಆಯಿಲ್, ಈ 3ರ ಕಾಂಬಿನೇಷನ್ ಅನ್ನ ಬಳಸಿ, ಇದರ ಜೊತೆಗೆ ಅಶ್ವಗಂಧ ಅಂತ ಹೇಳಿ ಒಂದು ಪೌಡರ್ ಸಿಕ್ಕುತ್ತೆ. ಅಶ್ವಗಂಧ ಬೇರು ಕೇಳಿದಿರಿ ಅಲ್ವಾ? ಹೌದು ಹೌದು ಹೌದು. ಅಶ್ವಗಂಧ ಬೇರನ್ನ ನಾವು ಕೇಳ್ತೀವಿ. ಎಲ್ಲೆಲ್ಲರೂ ಸಾಮಾನ್ಯವಾಗಿ ಇದು ಬಹಳ ಪ್ರಚಲಿತವಾದಂತಹ ಒಂದು ಹರ್ಬ್ ಇದು. ಈ ಅಶ್ವಗಂಧ ಚೂರ್ಣವನ್ನ ಈ ಎಳ್ಳೆಣ್ಣೆ, ತುಪ್ಪ ಹಾಗೂ ಕ್ಯಾಸ್ಟರ್ ಆಯಿಲ್, ಎಳ್ಳೆಣ್ಣೆ ಎಷ್ಟು 4 ಚಮಚ, ತುಪ್ಪ 2 ಚಮಚ ಹಾಗೂ ಒಂದು ಚಮಚದಷ್ಟು ಹರಳೆಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್, ಈ ಕಾಂಬಿನೇಷನ್ಗೆ ಅಶ್ವಗಂಧ ಚೂರ್ಣವನ್ನ ಬಳಸಿ ಪ್ರತಿನಿತ್ಯ ಅದನ್ನ ಉಪಯೋಗಿಸಿ ಕೆಳದಿಂದ ಮೇಲಿಂದ ಹೀಗೆ ಕೆಳದಿಂದ ಮೇಲ್ಮುಖವಾಗಿ ಮಾಡ್ತಾ ಬಂದ್ರೆ ಆ ಹೊಟ್ಟೆ ಅಕಸ್ಮಾತ್ ಸ್ಯಾಗ್ ಆಗಿದ್ರು ಕೂಡ ಅದನ್ನ ಸರಿ ಮಾಡ್ಬೋದು. ಮತ್ತೆ ಈ ಸ್ಟ್ರೈ ಏನಿದೆ ಅಲ್ಲಿರುವಂತಹ ಗ್ಯಾಪ್ ಗಳನ್ನ ಇದು ಫಿಲ್ ಮಾಡ್ತಾ ಬರುತ್ತೆ. ಸ್ಕಿನ್ನಲ್ಲಿ ಏನೋ ಒಂದು ಏರಿಳಿತ ಇರುತ್ತೆ, ಆ ಕಲರ್ ಸ್ಟ್ರೆಚ್ ಮಾರ್ಕ್ಸ್ ಇರುತ್ತೆ, ಅದು ಕಡಿಮೆ ಆಗತ್ತೆ. ಅದು ಮೆಂಡ್ ಮಾಡ್ಬಿಡುತ್ತೆ ಆ ಸ್ಕಿನ್ ಅನ್ನು, ಕಡಿಮೆ ಅಲ್ಲಿರುವಂತ ಮಾರ್ಕ್ಸ್ ಅನ್ನು ಕಡಿಮೆ ಮಾಡುತ್ತೆ. ಮತ್ತೆ ತನ್ನ ಕೆಳಗಿನ ಲೇಯರ್, ಸ್ಕಿನ್ನ ಕೆಳಗಿನ ಲೇಯರ್ ನ ದೃಢ ಮಾಡ್ತಾ ಹೋಗುತ್ತೆ ಅದು. ಹಾಗಾಗಿ ಎಪಿಡರ್ಮಿಸು ಡರ್ಮಿಸು, ಸೊ ಅಲ್ಲಿ ಕೂಡ ಬಂದ್ಬಿಡುತ್ತೆ ಅಂತ. ಅಲ್ಲಿವರೆಗೂ ಅದು ಕೆಲಸ ಮಾಡಿ ಅದು ಒಂದು ಇಟ್ ಆಕ್ಟ್ಸ್ ಎಸ್ ಎನ್ ಎಮಾಲಿಯಂಟ್, ಸ್ಟಿಮ್ಯುಲೆಂಟ್, ಸಪ್ಲಿಮೆಂಟ್, ನೀವೇನೇನ್ ಹೆಸರು ಕರಿಬಹುದೋ ಅದಷ್ಟು ಕೆಲಸವನ್ನ ಈ 3 ಸಾಮಗ್ರಿಗಳು ಮಾಡುತ್ತೆ. ಹೆರಿಗೆಯಾದ ಸ್ವಲ್ಪ ದಿನಗಳಲ್ಲಿ ನಾವು ಬಾಣಂತಿಗೆ ಅಭ್ಯಂತರ ಎಲ್ಲ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀವಲ್ಲ, ಇದನ್ನ ಮಾಡ್ತಾ ಹೋಗ್ಬಿಡ್ಬೇಕು. ತುಂಬಾ ಹಳೇದಾಗಿ ಅದು ತುಂಬಾ ಡಿಸ್ಕಲರೇಷನ್ ಎಲ್ಲ ಆಗಿ ಮಾಡೋದಕ್ಕಿಂತ ಸಿಸೇರಿಯನ್ ಸೆಕ್ಷನ್ ಆದವರು ಒಂದು ತಿಂಗಳು 2 ತಿಂಗಳ ಒಂದು ತಿಂಗಳು ಬಿಟ್ಬಿಟ್ಟು ಅದು ಸೂಚರೆಲ್ಲ ತೆಗೆದು ಹೀಲ್ ಆದ್ಮೇಲೆ ಅವಾಗ ಶುರು ಮಾಡ್ಕೋಬಹುದು. ಉಳಿದಂತೆ ಸಹಜವಾಗಿ ಹೆರಿಗೆ ಆದಂತವ್ರು ಇಮಿಡಿಯೇಟ್ ಆಗಿ ಪ್ರಾರಂಭ ಮಾಡ್ಕೊಂಡು ಅದನ್ನ ಹೀಲ್ ಮಾಡ್ಕೊಳ್ಬಹುದು. ಇದು ತುಂಬಾ ಟೆಸ್ಟೆಡ್ ರೆಸಿಪಿ, ಬಹಳ ಚೆನ್ನಾಗಿ ಉಪಯೋಗ ಆಗತ್ತೆ. ತುಂಬಾ ಉಪಯೋಗ ಆಯ್ತು. ಆಮೇಲೆ ಇನ್ನೊಂದು, ಇತ್ತೀಚಿನ ದಿನದಲ್ಲಿ
ಆ ಹುಡುಗಿಯರಿಗೆ ಮುಖದ ಮೇಲೆ ಕೂದಲು ಜಾಸ್ತಿ ಬರ್ತಾ ಇದೆ. ಒಂದು ಮೀಸೆ ದಾಡಿಗಳು ಬಂದ ಹಾಗೆ, ಅದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಹಿರ್ಸುಟಿಸಮ್ ಅಂತೀವಿ. ಆ, ಮೊದಲು ಇಷ್ಟು ಇರ್ತಾ ಇರ್ಲಿಲ್ಲ. ನಮ್ಮ ಅಜ್ಜಿಯವರೆಲ್ಲ ಅರಿಶಿನ ಹಚ್ಕೊಂಡ್ಬಿಡ್ತಾ ಇದ್ರು, ಮುಖ ಎಲ್ಲ ಹೊಡಿತಾ ಇತ್ತು. ಈಗ ಎಲ್ಲಿ ನೋಡಿದ್ರೆಲ್ಲ ಕೂದಲುಗಳು. ಆಮೇಲೆ ಅವ್ರು ಏನೋ ಇದು ಮಾಡ್ಕೊಂಡ್ರು, ಅದನ್ನ ಪ್ಲಕ್ ಮಾಡ್ಕೊಂಡು ಒಂಥರ ಇನ್ನೂ ಅಸಹ್ಯ ಆಗಿ ಹೋಗ್ಬಿಡುತ್ತೆ. ಶೇವ್ ಮಾಡ್ಕೊಳ್ಳೋದು ಒಂಥರ ಗಂಡಸರ ಹಾಗಾಗೋಗ್ಬಿಡುತ್ತೆ. ಪೀಲ್ ಮಾಡಿದ್ರು ಅದು ಸರಿ ಆಗೋದಿಲ್ಲ. ಅದಕ್ಕೆ ಏನಾದ್ರೂ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆನಾ? ಖಂಡಿತ ಇದೆ ಮ್ಯಾಮ್. ಅದೇ ನಾವು ಮುಂಚೆಯಿಂದ ಮಾತಾಡ್ಕೊಳ್ಳೋ ಹಾಗೆ ಈ ಕಂಡೀಷನ್ ಬರ್ದೇ ಇರೋ ತರ ನೋಡ್ಕೋಬೇಕು ಅಂದ್ರೆ ಸಾಮಾನ್ಯವಾಗಿ ಹಿರ್ಸೂಟಿಸಮ್ ಹೆಣ್ಮಕ್ಳಲ್ಲಿ ಅದರಲ್ಲೂ ಆ ಇದು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಇದ್ದಾಗ ಹೌದು, ಜಾಸ್ತಿ ಹೌದು. PCOD, ಅನಿಯಮಿತ PCS ಇದ್ದಾಗ ಬರುತ್ತೆ. ಇದ್ದಾಗ ಅನಿಯಮಿತವಾಗಿ ಮುಟ್ಟು ಆಗ್ತಾ ಇರ್ತಾರೆ, ಮೆನ್ಸ್ಟ್ರಲ್ ಸೈಕಲ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇರಲ್ಲ ಅಂತ ಸಂದರ್ಭದಲ್ಲಿ ಅವರಿಗೆ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಹೌದು, ತುಟಿ ಮೇಲೆ ಅಥವಾ ಇಲ್ಲಿ ಗಲ್ಲದಲ್ಲಿ ಮತ್ತೆ ಹೌದು. ಸೈಡ್ಸ್ ನಲ್ಲಿ ಎಲ್ಲ ಬರುವಂತದ್ದು ಈ ಇದು ಕಡೆಗೆಲ್ಲ. ಬಹಳ ಸಾಮಾನ್ಯ ಆಗ್ಬಿಟ್ಟು ಅವರ ಒಂದು ಆತ್ಮವಿಶ್ವಾಸವನ್ನೇ ಕಡಿಮೆ ಮಾಡ್ತಾ ಹೋಗ್ಬಿಡುತ್ತೆ. ಹೌದು, ಎಷ್ಟೋ ಹೌದು. ಸಲ ಮಕ್ಕಳು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ. ಒಂಥರ ಅವ್ರಿಗೆ ಅವಮಾನ ಆಗ್ತಾ ಇರುತ್ತೆ. ಒಂಥರ ಸೋಷಿಯಲ್ ಸ್ಟಿಗ್ಮಾ, ಎಲ್ಲಾರು ಒಂಥರ ಮನೆಯಿಂದ ಆಚೆ ಬರ್ದೇ ಇರುವಂತದ್ದು, ಡಿಪ್ರೆಷನ್ಗೆ ಹೋಗುವಂತದ್ದು, ಇದೆಲ್ಲ ಬಹಳ ನಾವು ನಮ್ಮ ನಿತ್ಯದ ಪ್ರಾಕ್ಟೀಸ್ ನಲ್ಲಿ ನೋಡ್ತಾ ಇದೀವಿ. ಹಾಗಾಗಿ ಹೌದು. ಆಯುರ್ವೇದದಲ್ಲಿ ಇದಕ್ಕೆ ಒಂದು ಟೈಮ್ ಟೆಸ್ಟೆಡ್ ರೆಮಿಡಿ ಇದೆ. ಅದನ್ನ ರೋಮಶಾತನ ಲೇಪ ಅಂತಾನೆ ಅವೈಲೇಬಲ್ ಇದೆ. ಅದು ಮಾರ್ಕೆಟ್ ಅಲ್ಲಿ ಕೂಡ ಸಿಗುತ್ತೆ. ಬಹಳ ಒಂದು ಎಫೆಕ್ಟಿವ್ ಮೆಡಿಸಿನ್ ಅದು. ಲೋಮ ಅನ್ನೋದನ್ನ ಆಯುರ್ವೇದದಲ್ಲಿ ರೋಮಕ್ಕೆ ಲೋಮ ಅಂತ ಹೇಳ್ತಾರೆ. ಲೋಮ ಶಾತನ ಲೇಪ ಅಂತ. ಇದು ಆ ಒಳ್ಳೆ ಲೀಡಿಂಗ್ ಆಯುರ್ವೇದ ಔಷಧಿಗಳು ಸಿಕ್ಕುವಂತಹ ಜಾಗದಲ್ಲಿ ಕೂಡ ಸಿಕ್ಕತ್ತೆ. ಇದನ್ನ ಹಸಿ ಹಾಲಿನಲ್ಲಿ ಅಥವಾ ಶುದ್ಧವಾದ ನೀರಿನಲ್ಲಿ ಬೆರೆಸಿ ಮುಖಕ್ಕೆ ಒಂದು 10 ದಿನಕ್ಕೊಮ್ಮೆ ಹಾಕೊಂಡ್ರೆ ಸಾಕು. 10 ನಿಮಿಷ ಹಾಕಿ ತೆಗೆದು ಬಿಟ್ರೆ ಅದು ಇಟ್ ಟೇಕ್ಸ್ ಅವೇ ದಿ ಹೇರ್ ಫ್ರಮ್ ದ ರೂಟ್ಸ್. ನಿತ್ಯ ಓ, ಹಾಕುವಂತದ್ದಲ್ಲ ಇದು. ಓಕೆ, 10 ಓಕೆ. ದಿನಗಳಿಗೊಮ್ಮೆ ಇದನ್ನ ಒಂದ್ಸತಿ ಹಳೆ ಹೇರ್ ಇದ್ರೆ ಅದನ್ನ ಟ್ವೀಸ್ ಅಂದ್ರೆ ಮಾಡಿ ಹೊಸ ಕ್ರಾಪ್ ಬರ್ತಾ ಇದ್ದಂಗೆ ಅದನ್ನ ಮತ್ತೆ ಮತ್ತೆ ಹಚ್ಕೊಂಡು ಪ್ರತಿ 10 ದಿನಕ್ಕೆ ಹಚ್ಕೊಳ್ತಾ ಹೋಗ್ಬೇಕು. ಓಕೆ. ಹಚ್ಕೊಳ್ತಾ ಬಂದ್ರೆ ಸುಮಾರು 1 ರಿಂದ 2 ತಿಂಗಳು ಬಳಸೋ ಹೊತ್ತಿಗೆ ಆ ಕೂದಲಿನ ಒಂದು ದಟ್ಟತೆ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಅದು ಥಿನ್ ಆಗ್ತಾ ಹೋಗುತ್ತೆ ಕೂದಲು. ಹೊಸ ಸ್ಪ್ರೌಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಅಲ್ಲದೆ ಅಷ್ಟೇ ಅಲ್ಲದೆ ಇನ್ನೊಂದು ರೆಮಿಡಿ ಅಂಗಡಿಯಲ್ಲಿ ಹರತಾಳ ಅಂತ ಸಿಕ್ಕತ್ತೆ. ಆಯುರ್ವೇದದಲ್ಲಿ ಅದು ಆಕ್ಚುಲಿ ಆರ್ಸೆನಿಕ್ ಇರುತ್ತೆ ಅದರಲ್ಲಿ. ಅದು ಹೊಟ್ಟೆಗೆ ನಾವು ಕೊಡೋದಿಲ್ಲ, ಔಷಧಿಯಾಗಿ ಕೊಡೋದಿಲ್ಲ. ಆದ್ರೆ ಹೌದು, ಅದರ ಆರ್ಸೆನಿಕ್ ಚೂರ್ಣವನ್ನ ಪಾಯ್ಸನಿಂಗ್ ಆಗತ್ತೆ. ಅದು ಆಗುತ್ತೆ. ಅಬ್ಸಾರ್ಬ್ ಆಗಲ್ವಾ ಚರ್ಮದಿಂದ? ಇಲ್ಲ, ಆಗೋದಿಲ್ಲ. ಅದನ್ನ ನಾವು ಏನ್ ಮಾಡ್ತೇವೆ ಅಂತಂದ್ರೆ ನೀರ್ನಲ್ಲಿ ಕಲ್ಸ್ಬಿಟ್ಟು ಫಸ್ಟ್ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು ಸ್ಕಿನ್ ಮೇಲೆ. ಏನು ಡಿಸ್ಕಲರೇಷನ್ ಆಗಲ್ವಾ, ಅಲರ್ಜಿ ಆಗಲ್ವಾ ಅಂತ ಅಲರ್ಜಿ ಮಾಡ್ಕೊಂಡು ಆಗಲ್ವಾ ಅಂತ. ಅದಾದ್ಮೇಲೆ ಇದನ್ನ ಚೂರು ನೀರ್ನಲ್ಲಿ ಕಲಸ್ಬಿಟ್ಟು ಹೆಚ್ಚು ಕೂದ್ಲಿರುವಂತಹ ಜಾಗಗಳಲ್ಲಿ ಇದನ್ನ ಒಂದು 10 ನಿಮಿಷಗಳ ಕಾಲ ಹಾಕಿ ಮತ್ತೆ ತೆಗೆದು ಬಿಡುವಂತದ್ದು. ತೆಗೆದ ನಂತರ ಅಲೋವೆರಾ ನಿಮ್ಗೆ ಸುಲಭವಾಗಿ ಸಿಕ್ಕತ್ತೆ. ಸಿಕ್ಕತ್ತೆ. ಹೌದು, ಅಲೋವೆರಾ ಜೆಲ್. ಅಲೋವೆರಾ ಪಲ್ಪ್ಗೆ ಸ್ವಲ್ಪ ಅರಿಶಿಣವನ್ನ ಸೇರಿಸಿ ಅದನ್ನ ಮಿಕ್ಸ್ ಮಾಡಿ ಇದನ್ನ ಹಾಕಿದ ನಂತರ ಅಂದ್ರೆ ಹರತಾಳ ಚೂರ್ಣವನ್ನ ಹಾಕಿ ತೆಗೆದ ನಂತರ ಸ್ಟೆಪ್ 2 ನಲ್ಲಿ ಈ ಕುಮಾರಿ ಅಥವಾ ಅಲೋವೆರಾನ ಅದರ ಪಲ್ಪು ಮತ್ತೆ ಸ್ವಲ್ಪ ಅರಿಶಿಣವನ್ನ, ಬೇಕಾದ್ರೆ ಒಂದು ಚೂರು ಉಪ್ಪನ್ನು ಕೂಡ ಬಳಸ್ಬೋದು, ಹಾಕಿ ಮತ್ತೆ ಇದರ ಮೇಲೆ ಲೇಪವನ್ನ ಹಾಕಿ ಒಂದು 10 ನಿಮಿಷಗಳ ಕಾಲ ಬಿಟ್ಟು ಆಮೇಲೆ ತೆಗೆಯೋದ್ರಿಂದ ಕೂಡ ಈ ಹೆಚ್ಚು ಕೂದಲು ಬರ್ತಾ ಇರುವಂತದ್ದು, ದಟ್ಟವಾಗಿ ಬಂದಿರುವಂತದ್ದು ಕಡಿಮೆ ಆಗುತ್ತೆ. ಆಯುರ್ವೇದದಲ್ಲಿ ಕುಸುಂಬಿ ತೈಲ ಅಂತ ಕೂಡ ಒಂದು ಅವೈಲೇಬಲ್ ಇದೆ. ಇದರ ಅಪ್ಲಿಕೇಶನ್ ಇಂದ ಕೂಡ ಕೂದಲಿನ ದಟ್ಟತೆಯನ್ನ ಕಡಿಮೆ ಮಾಡ್ತಾ ಬರ್ಬೋದು ಅನ್ನುವ ಉಲ್ಲೇಖಗಳು ಇದೆ ಮೇಡಮ್. ಓಕೆ, ಓಕೆ, ಓಕೆ. ಸೊ ಇನ್ನೊಂದ್ಸಲ ಹೆಸರುಗಳನ್ನ ಹೇಳಿ ಇದಕ್ಕೆ. ಖಂಡಿತ. ಒಂದು ಮೊದಲನೇದು ಹರತಾಳ. ಹರತಾಳ ಹರತಾಳ. ಆರ್ಸೆನಿಕ್ ಅಂತ ಕರಿತೀವಿ. ಅದನ್ನ ನೀರ್ನಲ್ಲಿ ಬೆರೆಸಿ ಅದನ್ನ ಉಪಯೋಗಿಸುವಂತದ್ದು. ಎರಡನೇ ಸ್ಟೆಪ್ ನಲ್ಲಿ ಆಲೋವೆರಾವನ್ನ ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಬೆರೆಸಿ ಅದನ್ನ ಮಿಕ್ಸ್ ಮಾಡಿ ಸ್ಟೆಪ್ 2 ನಲ್ಲಿ ಅಪ್ಲೈ ಮಾಡಿ ವಾಶ್ ಮಾಡುವಂತದ್ದು ಆಫ್ಟರ್ 10 ಮಿನಿಟ್ಸ್. ಆಮೇಲೆ ಕುಸುಂಬಿ ತೈಲವನ್ನು ಕೂಡ ಇದೇ ರೀತಿ ಬಳಸಬಹುದು. ಅಷ್ಟೇ ಅಲ್ಲದೆ ನಿಮ್ಗೆ ಆಯುರ್ವೇದ ಔಷಧಿ ಸಿಕ್ಕುವಂತ ಅಂಗಡಿಗಳಲ್ಲಿ ಲೋಮಶಾತನ ಲೇಪ ಅಂತ ಹೇಳಿ ಸಿಕ್ಕತ್ತೆ.
ಇದನ್ನು ಓಕೆ. ಕೂಡ 10 ದಿನಗಳಿಗೊಮ್ಮೆ 10 ನಿಮಿಷ ಹಚ್ತಾ ಬಂದ್ರೆ 1-2 ತಿಂಗಳುಗಳಲ್ಲಿ ಕೂದಲಿನ ದಟ್ಟತೆ ಕಡಿಮೆ ಆಗುತ್ತೆ, ಮತ್ತೆ ಹೊಸ ಸ್ಪ್ರೌಟ್ ಬರೋದು ಕೂಡ ಕಡಿಮೆ ಅದು ಆಗ್ತಾ ಕೂಡ ಕಡಿಮೆ ಆಗುತ್ತೆ. ತುಂಬಾ ತುಂಬಾ ಧನ್ಯವಾದಗಳು ಪೂರ್ಣಿಮಾ ಅವರೇ. ನೋಡಿ, ಆ ಎಷ್ಟು ಖರ್ಚಿಲ್ದೇನೆ ಕಡಿಮೆ ಇದರಿಂದನೇ ಅವರು ಸುಂದರಿಯರಾಗ್ಬೋದು, ಒಳ್ಳೆ ಫಿಗರ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಸರಿಯಾದ ಪೌಷ್ಟಿಕ ಆಹಾರ ತಗೊಂಡು ದಿನನಿತ್ಯ ವ್ಯಾಯಾಮ, ಯೋಗ ಮತ್ತೆ ಸೂರ್ಯ ನಮಸ್ಕಾರ ಮಾಡಿದ್ರೆ ಆರೋಗ್ಯ ತಾನಾಗೆ ಚೆನ್ನಾಗಿರುತ್ತೆ. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.